ಮಾಡಪ್ಪ. ಹೌದು ಹೌದು ಗುರುದೇವ. ಯಾಕೆಂದರೆ ಹಾಲು ಮತದ 84 ಲಕ್ಷ ಜೀವರಾಶಿಗಳಲ್ಲಿ ವಿವರಿಸಿ ಹಾಲು ಕುಡಿದು ಬದುಕುವ ಭೂತವು ಹಾಲು ಮತದೆ. ಹೌದು. ಯಾವುದೇ ದೋಷ ಬರದಂತೆ ಅಮೃತಮಯವು ಹಾಲಿನಂತೆ ಅವನೇ ಹಾಲು ಮತಕ್ಕೆ ತಕ್ಕ ಅಧಿಕಾರಿ ಎಂದು ತಿಳಿದು ಸತ್ಯ ಸಂಘದಿಂದ ಶ್ರೀ ಗುರು ಸೇವೆಗಾಗಿ ಅರಿತು ಪರರ ಸುಖವೇ ನನ್ನ ಸುಖ, ಪರರ ದುಃಖವೇ ನನ್ನ ದುಃಖ ಎಂದು. ಹೌದು ಹೌದು ಗುರುದೇವ. ನನ್ನ ದುಃಖ ಎಂದು ತಿಳಿದು ಬಂದಿದೇನು ಮಾಡಪ್ಪ? ಹೌದೇನು ಗುರುದೇವ? ಹೌದು ಮಾಡಪ್ಪ. ಯಪ್ಪ ಕರುಣಾಮೂರ್ತಿ ಕರಸಿದ್ದೇಶ್ವರ ಮಾಡಪ್ಪ, ನಿಮ್ಮ ಭಕ್ತಿಗಾಗಿ ನಿಮ್ಮ 7 ದಿನದ ಸಪ್ತದಕಾರಕ್ಕೆ ಜಗತ್ತಿ, ಲಿಂಗಾಪುರ, ಕುರಪಟ್ಟಿ, ಮೇದಿಹಾಳ, ಜಂಬಿಗಿ ಭಕ್ತರು ಬಂದಿದ್ದಾರೆ ಗುರುದೇವ. ಹೌದೇನು ಮಾಡಪ್ಪ? ಇದು ಅಲ್ಲದೆ ಮಣ್ಣಗುಂತಿ, ಕುಂಬಿರಾಯನ ಪಟ್ಟಣ, ಸದರಿಯ ನಾಡದ ಪರಸಿಯ ಜನರು ಬಂದಿದ್ದಾರೆ. ಇದು ಅಲ್ಲದೆ ಎಲ್ಲ ಮಹಾನುಭಾವರು, ಸಾಧರು, ಸಂತರು, ಸದ್ಗುಣವಂತರು, ಸುಚಿಲರು, ಮೇಧಾವಿಗಳು, ವಿದ್ವಾಂಸರು, ಭಕ್ತರು ಬಂದಿದ್ದಾರೆ ಗುರುದೇವ. ಭಕ್ತರು ಬಂದಿದ್ದಾರೆ. ಹೌದೇನು ಮಾಡಪ್ಪ? ಯಪ್ಪ ನಿಮ್ಮ ಬಂಗಾರ ಹಸ್ತದಿಂದ ಭಂಡಾರ ಕೊಟ್ಟು ಕಳಿಸು ಗುರುದೇವ. ಆದರೂ ಆಗಲಿ ಮಾಡಪ್ಪ. ಹಿಂದೊಮ್ಮೆ ಭಕ್ತರ ಉತ್ತರಕ್ಕಾಗಿ 56 ಮಹಾನ್ ದೇಶಗಳು ತಿರುಗಿ ಆಡಿ ಬಂದೆವಲ್ಲ ಮಾಳಿಂಗರಾಯ. ಹೌದು ಹೌದು ಗುರುದೇವ. ಯಾವ್ಯಾವ ಗುರುದೇವ? ಮಾಳಿಂಗರಾಯ ಅವು ಯಾವ್ಯಾವ ಅಂದರೆ ಮಹಾನ್ ದೇಶ, ಮಗಧ, ಕಾಶ್ಮೀರ, ಕುರು ಜಂಗಾಲ, ನೇಪಾಳ, ಕಂಬಜ, ಸೌಕಶಾಲಿಯ, ಸೌರಾಷ್ಟ್ರ, ಅವತಿ, ಪುಷ್ಕಲವತಿ, ಗಾಂಧಲ್ಯ, ಕ್ಷಣಿಭೂಷಣ, ಹೌದು ಮಂಗಲಾವತಿ, ಅಮರಾವತಿ, ಕಾಶಿ, ಪೃಥ್ವಿ, ಭೂಪಣ, ಅಂಗ, ವಾಂಗ, ಸುಗಂಧಿ, ಸುರಮ್ಯ, ಭೂಮಿ ಭೂಷಣ, ಚಂದ್ರವರ್ಧನ, ಕುರುಜಂಗನ, ಕಂಚ, ವಂಚ, ವಂಚಕವತಿ, ಹೌದು ಹೌದು ಆಂಗ್ಲ ಮಾತ, ದೆನೆತ್ತಲಾಟಿ, ಗಾಂಧಾರ ದೇಶ, ಸುಕಂಚ, ಹೇಮಂಗ, ಕುಂತಲ, ಕಾಲಿಂಗ, ಮರಿಯಾಳ, ಬಂಗ, ಕೇರಳ. ಹೌದು ಹೌದು ಗುರುದೇವ. ಹೌದು. ಜನ್ಮ ನಿಲಮ, ಸೂರಸೇನ, ಅಂಗಳ, ಲಳ, ಗೌಡ, ಬಂಗಾಲ, ತ್ರಿವೇಡ, ತೆಲಂಗ, ತೇಲ ಕೊಂಕಣ, ಮೇಲ ಕೊಂಕಣ, ಪಾಂಚಾಲ, ಪೂರ್ವ, ಚಿದಿ, ಸಿಂಧು, ಮಂತ್ರ, ವಿದರ್ಭ, ಕಾಮಾಕ್ಷಿ, ಉಜ್ವಾಹಿನ, ತ್ರಿಗರ್ತ, ತ್ರಿಲಿಂಗ ದೇಶ, ಕೌಲ, ಬಂಗಾಲ. ಹೌದು ಹೌದು ಗುರುದೇವ. ಹೌದು ಮಾಡಪ್ಪ, ಹೇಳು ಗುರುದೇವ. ಹಿಂದೊಮ್ಮೆ ಭಕ್ತರ ಉದ್ಧಾರಕ್ಕಾಗಿ 56 ಮಹಾನ್ ದೇಶಗಳು ತಿರುಗಿ ಆಡಿ ಬಂದೆವಲ್ಲ ಮಾಳಿಂಗರಾಯ. ಹೌದು ಹೌದು ಗುರುದೇವ. ಹೌದು ಮಾಳಿಂಗರಾಯ ಹೇಳ್ರಿ ಗುರುದೇವ. ಹಿಂದೊಮ್ಮೆ ಸತ್ಯರ ಗ್ರಾಮ ಶಿಗಿ ಮಠದಲ್ಲಿ ಅಲೆಗಿನ ಆಟವಾಡಿ ಬಹಳ ದಿನವಾಗಿದೆ. ಹೌದು. ಇನ್ನೊಮ್ಮೆ ಅಲೆಗಿನ ಆಟ ನೆರವೇರಿಸಿ ಕೊಡು ಮಾಡಪ್ಪ. ಆದರೂ ಆಗಲೇ ಗುರುದೇವ. ನಿಮ್ಮ ಮಾತಿನಂತೆ ಆದರೂ ಆಗಲೇ ಗುರುದೇವ. ನಿಮ್ಮ ಮಾತಿನಂತೆ ನೊಂದ ಬಂದ ಭಕ್ತರ ಕಣ್ಣೀರು ಒರೆಸಿ ಬಂಧನ ಬಿಡಿಸಿ 7 ದಿನದ ಕ್ವಾಣೂರು ಮಠದಾಗ ಕರಿ ಕಟ್ಟಿದ ಹಬ್ಬ ಹಾಕಿಸಿ ಮುಂದೆ ಒಂದು ದಿನ ಈ ಕಾರ್ಯವೆಲ್ಲ ನಾನು ನೆರವೇರಿಸಿ ಕೊಡುತ್ತೇನೆ ಗುರುದೇವ. ನಾನು ನೆರವೇರಿಸಿ ಕೊಡುತ್ತೇನೆ. ಆದರೂ ಆಗಲಿ ಮಾಡಪ್ಪ. ಆಯ್ತು ಯಾರು ಕೂಡು Yeah.
ಅಲ್ಲ ಹೊಂಟೆ
ನಮ್ಮ ತೋಟದಲ್ಲಿ ಇಷ್ಟೆಲ್ಲ ಜನರು ಯಾರಿರಬಹುದು? ನಾನು ಹೊನ್ನಂಗಿ ನಾಡಿನ ಅರಸ ಡಂಕನಾಡ ದೈಗೊಂಡನೆಂದು ಬೆಂಕ ಸಾರೋದು. ನಂದು 12 ಲಂಬರ ಭೂಮಿ, ಹಳ್ಳದ ಮನ್ಯದ ಹೊಲ, ಸಾಲ ದಾವಣಿ 1000 ಎತ್ತು, ಕೈ ಕಾಲು ಒತ್ತದಕ ಕೈ ಕೂಲಿ ಮಂದಿ, ಚೌರ ಬಿಸದಕ 1000 ಆಳು. ಹೌದು ಹೌದು. ನಂದು 360 ಅಂಕಣ ಮನಿ, ಆನೆ ಅಂಬಾರಿ, ಒಂಟಿ ಪಾಗ, ಕುದುರೆಲ, ಯಾದ್ರಿ, ವ್ಯಾಕಳು, ಎಮ್ಮಿ ಜನಿ. ಹೌದು ಹೌದು ಗೌಡ ಹೌದು. 1000 ಆಳು ನನ್ನ ಅಗ್ನಿ ಅಂತ ನಡೆಯೋರು. ಅಂತದ್ರಲ್ಲಿ ನನ್ನ ತೋಟದಲ್ಲಿ ಕೈಪಲ್ಯ ಕಿತ್ತಿ ಊಟಕ್ಕೆ ಕಳಿತೀರೇನೋ? ನೀವು ಯಾರು, ಎಲ್ಲಿಗೆ ಹೊಂಟಿರಿ? ಬುದ್ಧಿ ಅಡಿಗಳಿರೋ. ಯಪ್ಪ ಗೌಡ್ರೆ, ಮೇಲನಾಡದಾಗ ಹಿರಿಯೋಳ ದಂಡೆ ಮೇಲೆ ಗಿರಿಯ ಕೋಣ 100 ಕರೆಸಿದ್ದನ ಭಕ್ತರಿದ್ದೇವ್ರಿ ಗೌಡ್ರೆ. ಕರೆಸಿದ ಭಕ್ತರಾದರೆ ನನ್ನ ತೋಟದಲ್ಲಿ ಕೈಪಲ್ಯ ಯಾಕೆ ಕಿತ್ತಿರೋ? ಇಲ್ಲಿ ನಿಮ್ಮಪ್ಪನ ಮನೆ ಆಸ್ತಿ ಅಂತ ತೀರೇನೋ ಮಕ್ಕಳು? ಯಪ್ಪ ಗೌಡ್ರೆ, ನಿಮ್ಮ ತೋಟದಲ್ಲಿ ನೀರಿದೆ, ನೆರಳಿದೆ ಎಂದು ಊಟ ಮಾಡಿಕೊಂಡು ಹೋಗಬೇಕೆಂದು ಬಂದಿದ್ದೇವ್ರಿ ಗೌಡ್ರೆ. ಇದೇನಪ್ಪ, ಕೇಡುಗಳು ಬರುವಾಗ ಕೂಡುವುದು ದುರ್ಬುದ್ಧಿ, ಕಾಡುಗೊಂಡು ಲಂಕೆಯನ್ನು ಸುಡುವಾಗ ರಾವಣ ಆಡ ಕಾಯ್ತಾನೆಂಬಂತೆ. ಹೀಗೇಕೆ ಮಾತಾಡಿರಿ ಗೌಡ್ರೆ? ನಾನು ಯಾರೆಂಬುದು ಗೊತ್ತಿಲ್ಲೇನೋ? ಅವೇಕಗಳಿರೋ. ಹೌದು ಹೌದು ಹೌದು. ಅರಸಿಕೆ ಮಾಡುವನು, ಗೌಡಿಕೆ ಮಾಡುವನು, ಬಣ್ಣದ ಚವಡಿಗೆ ಕುಳಿತು ನ್ಯಾಯ ಮಾಡುವನು. ಒಳ್ಳೆ ಮಾತಿನಿಂದ ಎತ್ತು ಹೋದರೆ ಸರಿ, ಇಲ್ಲದಿದ್ದರೆ ಎತ್ತು ಬಂದು ಎದೆಗೆ ಒದಿಲೇನ್ರೋ ದುಷ್ಟರು. ಯಪ್ಪ ಗೌಡ್ರೆ, ಉಣ್ಣುವ ತಾಟಿಗೆ ಒಂದು ಅನ್ಯಾಯ ಮಾಡಿದೆ ಅಂದಾಗ ನಿನಗೂ ಒಂದಲ್ಲ ಒಂದು ದಿನ ಇದೇ ಪರಿಸ್ಥಿತಿ ಬರಬಹುದು ಗೌಡ. ಬಲು ಎಚ್ಚರವಿರಲಿ. ನೀನು ಆಡಿದ ಮಾತು 3 ಲೋಕ ಮುಕ್ಕಣ್ಣ ಶಿವರಾಯನಿಗೆ ಹೋಗಿ ಮುಟ್ಟಲಿ ಮತ್ತು ಕಾಣಗನವರು ಕರೆಸಿದ್ದನಿಗೆ ಹೋಗಿ ಮುಟ್ಟಲಿ. ಹೌದು ಹೌದು. ನಡಿರೋ ನಡಿರೋ, ಹೋಗೋಣ. ಬರಿ ಹೋಗೋಣ. ಹೊಡೆದಿ ತಿಳಿಯದೆ ಬಂದ ಅತಿಥಿಗಳಿಗೆ ಏನೇನೋ ಮನ ಬಂದಂತೆ ಹೀಗಾಯಿಸಿದನಲ್ಲ. ಆದರೂ ಅವರು ಶಾಂತಿಯಿಂದಲೇ ಹೊರಟು ಹೋದರಲ್ಲ. ನನ್ನ ತೋಟದಲ್ಲಿ ನೆರಳಿದೆ, ನೀರಿದೆ ಎಂದು ತಿಳಿದು ವಿಚಾರ ಮಾಡಿ ಬಂದಿದ್ದರು. ಹೌದು ಹೌದು. ಪಾಪ ನಾನು ಅರಿಯದೇ ಬೆದರಿಸಿದೆ. ಅವರು ಎಲ್ಲಿ ಉಣ್ಣುವರು, ಎಲ್ಲಿ ನೀರು ಕುಡಿಯೋರು? ಅಟ್ಟು ಅರಿವಿದ್ದಿಲ್ಲ ನನ್ನಪ್ಪ ನಿನಗೆ. ದಾರಿ ಹೋಕರಿಗೆ ಸಂತಾಪ ಕೊಡಬಾರ್ದಾಗಿತ್ತು. ಹೌದು ಹೌದು ಹೌದು. ಮಾಡುವುದೇನು? ಹೋದರೆ ಹೋಗಲಿ ಬಿಡು. ಸಮಾಧಾನ ಸಮಾಧಾನ. ತಡಿ ತಡಿ. ಗೌಡನೇ, ಗೌಡಿಗೆ ಶ್ರೀಮಂತಿಕೆ ಸ್ವಚ್ಛನ ಅಂಬಲಿನಲ್ಲಿ ನನ್ನ ಭಕ್ತರಿಗೆ ಒಂದು ಅನ್ಯಾಯ ಮಾಡಿದೆ ಅಂದಾಗ ನಿನ್ನ ಅಷ್ಟು ಐಶ್ವರ್ಯ ಸಿರಿ ಸಂಪತ್ತ ನಷ್ಟವಾಗುವುದು. ಪಟ್ಟಿಲ ನುಚ್ಚ ಕೊಡ್ತೇನೆಂದ್ರೆ ಪ್ರಾಣ ಇರುವುದಿಲ್ಲ, ಪ್ರಾಣ ಹೋಗುವ ಪ್ರಸಂಗ ಬರುವುದು. ತುತ್ತು ಹಣ್ಣಿಗಾಗಿ ತಿರುಗಿ ನನ್ನ ಮಠಕ್ಕೆ ಬರ್ತೇವೆ ಗೌಡ, ಬಲು ಎಚ್ಚರ. ಏನು ಆಕಾಶವಾಣಿಯೇ, ನನಗೂ ಊಟಕ್ಕೆ ಗತಿ ಇಲ್ಲದಂತ ವೇಳೆ ಬರುವುದೇ? ಛ, ಇಲ್ಲ ಇಲ್ಲ, ನನಗೇನು ಅಷ್ಟು ಐಶ್ವರ್ಯ ಸಿರಿ ಸಂಪತ್ತು ಸಾಕಷ್ಟಿದೆ. ಪಟ್ಟಿಲೆ ನುಚ್ಚು ಕುಡಿಯೋ ವೇಳೆ ಬರುವುದೇ? ಛ, ಆನೆ ಹೋಗುವುದು ಸ್ವಾರ ಬಗಳುವುದು. ಕೋಪದಿಂದ ಶಾಪ ಕೊಟ್ಟರೆ ಏನಾಗುವುದು? ಇಂಥದಕ್ಕೆಲ್ಲ ಕಿವಿಗೊಡಬಾರದು. ಹೌದು ಹೌದು. ನಡೆ ಹೋಗೋಣ. ಮಗಳ ನಿಂದು ಸೊಕ್ಕು ಬಾಳ.